ಅರಸೀಕೆರೆ ಕ್ಷೇತ್ರದಿಂದ ಎಚ್.ಡಿ. ರೇವಣ್ಣ ಸ್ಪರ್ಧೆ ಮಾಡುವಂತಹ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಮುಂದೆ ಇಲ್ಲಿಂದಲೇ ರಣರಂಗ ಶುರುವಾಗಲಿದೆ. ತಾಕತ್ತಿದ್ರೆ ಅರಸೀಕೆರೆ ಕ್ಷೇತ್ರಕ್ಕೆ ಬಂದು ಸ್ಪರ್ಧೆ ಮಾಡಲಿ ಎನ್ನುವಂತಹ ಸವಾಲನ್ನು ಹಾಕಲಾಗಿದೆ. ಇಲ್ಲಿ ಬಂದು ನಿಲ್ಲಲಿ ನೋಡೋಣ ಅಂತ ಶಿವಲಿಂಗೇಗೌಡ ಸವಾಲ್ ಹಾಕಿದ್ದಾರೆ. ಒಕ್ಕಲಿಗರೆಲ್ಲ ದೇವೇಗೌಡರಿಗೆ ವೋಟ್ ಹಾಕುವ ಕಾಲ ಒಂದಿತ್ತು, ಆದರೆ ಗಂಡಸಿಯಲ್ಲಿ 70% ಒಕ್ಕಲಿಗರು ನನಗೆ ಮತ ಹಾಕಿದ್ದಾರೆ. ನಾನು ಯಾಕೆ ಹೊಳೆ ನರಸೀಪುರಕ್ಕೆ ಹೋಗಲಿ, ನಾನು ಈ ಭೂಮಿಯಲ್ಲೇ ಬದುಕ್ತೇನೆ, ಸಾಯ್ತೀನಿ. ಇನ್ನು ರಾಜಕೀಯ ಪುನರ್ಜನ್ಮ ನೀಡಿರುವಂಥ ಭೂಮಿ ಇದು. ನಾನು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ರಾಜಕೀಯ ಮಾಡಲ್ಲ, ನಾನು ನನ್ನ ಮಗನನ್ನ ರಾಜಕೀಯಕ್ಕೆ ತರೋದಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಡಿ.ಕೆ.ಶಿ ನನ್ನನ್ನು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು. ಮಂತ್ರಿ ಮಾಡ್ತಾರೆ, ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡ್ತೀನಿ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡರು ತೊಡೆ ತಟ್ಟಿದ್ರಾ ಎನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕಂತ ಹೇಳಿದ್ರೆ ಆ ರೀತಿಯಾದಂಥ ಮಾತುಗಳನ್ನೇ ಆಡಿದ್ದಾರೆ ಶಿವಲಿಂಗೇಗೌಡರು. ಈಗ ಹೋಗಿ ಹಚ್ಕೊಂಡ್ರಿ ಏನು ಮದ್ದಿಂದ ಪಾರ್ಟಿ, ಆ ಪಾರ್ಟಿ ಓದ್ತಾಗಿ ಸಿಗ್ತ ಬರ್ತದೆ. ನನಗೆ ಮುಕ್ಕಾಲು ಭಾಗ ಗಂಡಸಿ ಹೋಗಿ ನನಗೆ ಓಟ್ ಕೊಟ್ಟಾರೆ, 7-9 ಲೀಡ್ ಕೊಟ್ಟಿದ್ದಾರೆ. ಸುಮ್ಮನೆ ಕೊಡ್ತಾರ? ಇದೆಲ್ಲ ಬೇಡ. ಈ ಕತೆ ಕಟ್ ಮಾಡಿ. ಈಗ ಇದು ಒಂದು ಸಂದರ್ಭ ನೆನ್ನೆ ನಡೆದುತ್ತಲ್ಲ, ಎಲ್ಲಾರ ಒಂದು ತಕ್ಕೋಬೇಕಲ್ಲ, ಅದನ್ನ ಈಗ ಎಲ್ಲ ತೀರ್ಸ್ಕೊಂಡಿದ್ದೀನಿ, ಈಗ ಮಾತಾಡಿದ್ದೀನಿ. ಇದರಿಂದ ನಿಮ್ಗೆ ಶುರುವಾಗುತ್ತೆ. ಇದು ನಿಲ್ಲಲ್ಲ ರಾಜಕೀಯ. ನೋಡೋಣ, ಇದು ರಣರಂಗ ಮಹಾಭಾರತ ಇವತ್ತು ಘೋಷಣೆ ಮಾಡಿದ್ದೀನಿ. ತಾಕತ್ತಿದ್ರೆ ಬರ್ಲಿ ಇಲ್ಲಿಗೆ ಬಂದು ನಿಂದಲಿ. ಅದೇನಾಗುತ್ತಾ ಅದು ನೋಡೋಣ. ಆ ಯುದ್ಧ ಸಿದ್ದರಾಮಣ್ಣ ನೇತೃತ್ವ, ಡಿ.ಕೆ. ಶಿವಕುಮಾರ್ ನೇತೃತ್ವ, ಎಲ್ಲ ಸಮಾಜಗಳ ನೇತೃತ್ವದಲ್ಲಿ ನನಗೆ ಗೊತ್ತಿದೆ. ನನಗೆ ಇದೇ ವೇದಿಕೆಯಲ್ಲಿ, ಇದೇ ಜಾಗದಲ್ಲಿ ಶ್ರೇಯಸ್ ಪಟೇಲ್ ಚುನಾವಣೆಯಲ್ಲಿ ಮುಂದೆ ನಾನು ಶಿವಲಿಂಗೇಗೌಡನ್ನ ಮಂತ್ರಿ ಮಾಡ್ತೀನಿ ಅಂತೇಳಿ ಸಿದ್ದರಾಮಣ್ಣ ನುಡಿದೋಗಿದ್ದಾರೆ. ಅದರಂತೆ ಸಿದ್ದರಾಮಣ್ಣ ನಡ್ಕತ್ತಾರೆ, ಸಿದ್ದರಾಮಣ್ಣ ನಡೀತಾರೆ. ಒಳ್ಳೆ ವಾತಾವರಣ ಬರುತ್ತೆ. ಇನ್ನೂ ಅರಸೀಕೆರೆ ಕ್ಷೇತ್ರ ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಆ ಶಕ್ತಿಯ ಭಗವಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗಿದೆ, ಅದನ್ನ ಮಾಡ್ತೀನಿ. ನೀವು ಯಾರಾದ್ರೂ ಸ್ವಲ್ಪ ಅಲ್ಪ ಏನಾರು ಈ ಸಣ್ಣ ಪುಟ್ಟ ಕೆಲಸಗಳಾಗದೇ ಇದ್ದಾಗ ಸ್ವಲ್ಪ ಮಾತಿನ ವ್ಯತ್ಯಾಸಗಳಿಂದ ನೊಂದಿದ್ರೆ ಅದನ್ನ ಸರಿಪಡಿಸಿಕೊಂಡು ಎಲ್ಲ ಭದ್ರವಾದಂತ ಬುನಾದಿಯನ್ನ ಈ ಅರಸೀಕೆರೆಯಲ್ಲಿ ಕಟ್ಟಣ, ಎಲ್ಲ ಅಣ್ತಮ್ಮಂದ್ರು ಹೋಗೋಣ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಈಗ ಹೋಗಿ